ನಮ್ಮ ಹಿಂದಿನ ವಿಡಿಯೋದಲ್ಲಿ ಗೌತಮ ಋಷಿಯ ಶಾಪದಿಂದ ಜಗತ್ತಿನಲ್ಲಿದ್ದ ತತ್ವಜ್ಞಾನ ನಾಶವಾಯಿತು ಅಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗವನ್ನು ನೋಡೋಣ. ತತ್ವಜ್ಞಾನ ನಾಶವಾದ ನಂತರ ಜಗತ್ತು ಅಂಧಕಾರದಲ್ಲಿ ಮುಳುಗಿತ್ತು. ಆಗ ಬ್ರಹ್ಮ ರುದ್ರಾದಿ ದೇವತೆಗಳು ಈ ಪರಿಸ್ಥಿತಿಯನ್ನು ನಿಭಾಯಿಸಲು ನಾರಾಯಣನ ಬಳಿ ಓಡಿಬಂದರು. ಆಗ ನಾರಾಯಣನು ಮುಂದೆ ನಾನೇ ಭೂಮಿಯಲ್ಲಿ ಜನಿಸಿ ಮತ್ತೆ ತತ್ವಜ್ಞಾನದ ಪ್ರಸಾರ ಮಾಡುತ್ತೇನೆಂದು ತಿಳಿಸಿದ. ಕಾಲಾನಂತರದಲ್ಲಿ ವಸಿಷ್ಠರ ಮೊಮ್ಮಗನಾದ ಪರಾಶರನು ನಾರಾಯಣನನ್ನು ಕುರಿತು ಘೋರವಾದ ತಪಸ್ಸನ್ನಾಚರಿಸಿದ. ನಾರಾಯಣನ ದರ್ಶನವಾದಾಗ ಪರಾಶರರು ನೀನೇ ನನ್ನ ಮಗನಾಗಿ ಜನಿಸಬೇಕೆಂದು ವರ ಕೇಳಿದರು. ನಾರಾಯಣನು ಸಮ್ಮತಿಸಿದ. ಆದರೆ ಪರಾಶರರಿಗೆ ಇನ್ನೂ ವಿವಾಹವಾಗಿರಲಿಲ್ಲ. ಆಗ ನಾರಾಯಣನು ಪರಾಶರರಿಗೆ ಒಂದು ಕಥೆಯನ್ನು ಹೇಳಿದ. ಛೇದಿ ರಾಜ್ಯವನ್ನು ಉಪರಿಚರವಸು ಎಂಬ ರಾಜ ಆಳುತ್ತಿದ್ದ. ಆತನ ಪತ್ನಿ ಗಿರಿಕ. ಒಮ್ಮೆ ಉಪರಿಚರ ತನ್ನ ತಂದೆಯ ಆಜ್ಞೆಯಂತೆ ಕಾಡಿಗೆ ಬೇಟೆಯಾಡಲು ತೆರಳಿದ. ಕಾಡಿಗೆ ತೆರಳಿದ್ದ ಸಂದರ್ಭದಲ್ಲಿ ತನ್ನ ಪತ್ನಿಯ ನೆನಪಾಗಿ ಕಾಮೋದ್ರಿಕ್ತನಾದ. ಆಗ ಅವನಿಗೆ ವೀರ್ಯಸ್ಖಲನವಾಯಿತು. ಅದನ್ನು ಹಾಗೆ ಹಾಳು ಮಾಡಲು ಇಚ್ಛಿಸದೆ ಒಂದು ಎಲೆಯಲ್ಲಿ ಶೇಖರಿಸಿ ತಾನು ಸಾಕಿದ್ದ ಹದ್ದಿನ ಬಳಿ ನೀಡಿ ತನ್ನ ಪತ್ನಿಗೆ ತಲುಪಿಸಲು ಹೇಳಿದ. ಹದ್ದು ಅರಮನೆಯತ್ತ ಸಾಗುತ್ತಿದ್ದಾಗ ಇನ್ನೊಂದು ಹದ್ದು ಈ ಹದ್ದಿನ ಬಳಿ ಮಾಂಸವಿದೆ ಎಂದು ಭಾವಿಸಿ ಅದರ ಮೇಲೆ ಎರಗಿತು. 2 ಹದ್ದಿನ ಕಾದಾಟದಲ್ಲಿ ಆ ವೀರ್ಯ ಯಮುನಾ ನದಿ ಸೇರಿತು. ನಂತರ ಒಂದು ಮೀನು ಆ ವೀರ್ಯವನ್ನು ನುಂಗಿ ಗರ್ಭವತಿಯಾಗುತ್ತದೆ. ನಂತರ ಆ ಮೀನು ಬೆಸ್ತರ ಬಲೆಗೆ ಬೀಳುತ್ತದೆ. ಬೆಸ್ತರು ಆ ಮೀನನ್ನು ಸೀಳಿದಾಗ ಅದರಲ್ಲಿ ತೇಜೋಮಯವಾದ ಒಂದು ಗಂಡು ಹಾಗೂ ಹೆಣ್ಣು ಮಗುವಿರುತ್ತದೆ. ಇದನ್ನು ನೋಡಿ ಬೆಸ್ತರ ರಾಜ ಉಪರಿಚರವಸುವಿಗೆ ಅರ್ಪಿಸುತ್ತಾನೆ. ಉಪರಿಚರವಸು ಅದರಲ್ಲಿ ಗಂಡು ಮಗುವನ್ನು ತಾನು ತೆಗೆದುಕೊಂಡು ಹೆಣ್ಣು ಮಗುವನ್ನು ಬೆಸ್ತನಿಗೆ ಮರಳಿಸುತ್ತಾನೆ. ಆ ಗಂಡು ಮಗುವೇ ಮುಂದೆ ಮತ್ಸ್ಯರಾಜನಾಗಿ ಪ್ರಸಿದ್ಧನಾಗುತ್ತಾನೆ. ಅವನೇ ವಿರಾಟ ರಾಜ. ಹಾಗೂ ಹೆಣ್ಣು ಮಗುವೇ ಸತ್ಯವತಿ. ಆಕೆ ಮೀನಿನ ಹೊಟ್ಟೆಯಿಂದ ಬಂದದ್ದರಿಂದ ಆಕೆಯಲ್ಲಿ ಮೀನಿನ ವಾಸನೆ ಬರುತ್ತಿತ್ತು. ಹಾಗಾಗಿ ಅವಳನ್ನು ಮತ್ಸ್ಯಗಂಧಿ ಅಂತ ಕರೆಯುತ್ತಿದ್ದರು. ಆ ಸತ್ಯವತಿಯಲ್ಲಿ ತಾನು ಜನಿಸುತ್ತೇನೆ ಹಾಗೂ ಪರಾಶರರಿಗೆ ಸತ್ಯವತಿಯ ಜೊತೆ ಸಮಾಗಮ ಮಾಡು ಎಂದು ಹೇಳಿ ನಾರಾಯಣನು ಹೊರಡುತ್ತಾನೆ.